ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಕರ್ನಾಟಕದ ರೈತ ಬಾಂಧವರಿಗೆ. ನಾನು ನಿಮ್ಮ ಮಾತೇಶ್ ಮಾತಾಡೋದು. ಇವತ್ತು ಏನಪ್ಪ ಅಂತಂದ್ರೆ ಇಲ್ಲಿ 3 ಎಕರೆ ಪ್ಲಾಟ್ ಐತಿ. ಈ 3 ಎಕರೆ ಒಳಗೆ ಮೊದಲ ಉದ್ದು ಬಿತ್ತಿದ್ದೀವಿ. ಉದ್ದು ತಕ್ಕೊಂಡ ನಂತರ ಈಗ ಕಬ್ಬು ಹಚ್ಚಿದ್ದೀವಿ. ಉದ್ದಿಂದು ಎಲ್ಲ ಖರ್ಚು ತೆಗೆದ ಒಂದು 50,000 ರೂಪಾಯಿ ಉಳ್ದೈತಿ. ಅದಾದ ನಂತರ ಕಬ್ಬು ಹಚ್ಚಿದ್ದೀವಿ ನಾವಿಲ್ಲಿ. ಈ ಕಬ್ಬು ಹಚ್ಚಿದ ನಂತರ ನಡುವೆ ಕೊತ್ತಂಬರಿ ಹಾಕಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿನ. ಈಗ ಮಾರ್ಕೆಟಿಗೆ ನಾವು ಸೂಡ್ಗಟ್ಲೆ ಮಾರಾಕತ್ತಿದ್ದೀವಿ. 10 ರೂಪಾಯಿ ಸೂಡ್ದಂಗೆ, ಇಷ್ಟು ಸೂಡಿಗೆ 10 ರೂಪಾಯಿ ಮಾರಾಕತ್ತಿದ್ದೀವಿ. ಕಬ್ಬ ಎತ್ತರ ಆಗೈತಿ, ಕಸನೂ ಭಾಳ ಆಗೈತಿ. ಮತ್ತು ಈ ಕಸದ ಸಲುವಾಗಿ ಎಣ್ಣೆ ಹೊಡಿಬೇಕಂತ ಮಾಡಿದ್ದೀವಿ. ಆದರೆ ಕೊತ್ತಂಬರಿ ಇದ್ದದ್ದೇಶಿಂದ ಏನಾದರೂ ನಾವು ಎಣ್ಣೆ ಹೊಡೆದಿಲ್ಲ. ಆದಷ್ಟು ಜಲ್ದಿ ಇದನ್ನು ಕುಲ ಮಾಡಿ ಕೊತ್ತಂಬರಿ ಎಲ್ಲ ಮಾರ್ಕೆಟಿಗೆ ಹಾಕಿ ಕುಲ ಆದ ಬಳಿಕ ಕಸದ ಎಣ್ಣೆ ಹೊಡೆದ ಬೋದ್ ಏರಿಸ್ಬೇಕಾಗೈತಿ. ಏರಿಸ್ತೀವಿ. ಮತ್ತೀಗ 3 ಎಕರೆ ಒಳಗೆ 1.5 ಎಕರೆ ನಾವು ಕೊತ್ತಂಬರಿಯನ್ನು ಮಾರ್ಕೆಟಿಗೆ ಕಳಿಸಿದ್ದೀವಿ. ಒಂದು 40,000 ರೂಪಾಯಿದ ಬಜೆಟ್ ಆಗೈತಿ. ಇನ್ನೊಂದು 1.5 ಎಕರೆ ಐತಿ, ಇನ್ನೊಂದು 40,000 ರೂಪಾಯಿ ಆಗ್ಬೋದು ಅಂತ ಅನಿಸೈತಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಕೊತ್ತಂಬರಿ ನಾವು ಎಷ್ಟು ಚಂದ ಬೆಳೆದಿದ್ದೀವಿ. ನೋಡ್ರಿ ಹೆಂಗೈತಿ ಕೊತ್ತಂಬರಿ. ಸ್ವಲ್ಪ ರೇಟ್ ಐತಿ ಕೊತ್ತಂಬರಿದು. ಹಿಂಗಾಗಿ ನಾವು ಕಿತ್ತೋದು ಮಾರಾಕತ್ತಿದ್ದೆವು ಮಾರ್ಕೆಟಿಗೆ. ನೋಡ್ರಿ ಈ ರೀತಿಯಾಗಿ ಬೆಳೆದದ್ದು ಕಬ್ಬು ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. 4 ಫುಟ್ಟಿನ ಸಾಲು ಹಚ್ಚಿದೆವು. ಅದರ ಕೊತ್ತಂಬರಿ ಹಾಕಿದ್ದೀವಿ 2 ಸೈಡ್ ಬದುವಿಗೆ. ನೋಡ್ರಿ ಕೊತ್ತಂಬರಿ ಮತ್ತು ಕಬ್ಬು ಹೆಂಗೈತಿ ಹೇಳ್ರಿ. ಜವಾರಿ ಕೊತ್ತಂಬರಿ ಹಾಕಿದೆವು. ಹೀಗಾಗಿ ಮಾರ್ಕೆಟ್ದಾಗ ರೇಟ್ ಐತ್ರಿ. ನಾವು ಕಿತ್ತು ಮಾರಾಕತ್ತಿದ್ದೆವು. ನೋಡ್ರಿ ಕಬ್ಬು ಯಾವ ರೀತಿ ಐತಿ ಹೇಳ್ರಿ. ಮತ್ತು ಕೊತ್ತಂಬರಿ ನಾವು ಇಲ್ಲೇ ಸುತ್ತಮುತ್ತ ಮಾರ್ಕೆಟ್ಗೆ ಓದೋದು ಹಾಕಾಕತ್ತಿದ್ದೀವಿ. ನಾವು ಈ ಸೈಡ್ದೆಲ್ಲ ಕಿತ್ತದೀವು. ಮತ್ತು ದನಗಳ ಸಲುವಾಗಿ ನಡುವೆ ಕಬ್ಬಿನಾಗ ಅಲ್ಲಲ್ಲಿ ಸ್ವಲ್ಪ ಗೊಂಜಾಳ ಹಾಕಿದ್ದೀವಿ ನೋಡ್ರಿ. ಕೊತ್ತಂಬರಿಗೆ ರೇಟ್ ಇದ್ದಿರ್ಲಿಕ್ಕಂದ್ರೆ ನಾವು ಅದನ್ನು ಇಲ್ಲೇ ರೊಟ್ಟಿನಾಗ ಮುಚ್ಚಿ ಗೊಬ್ಬರ ಮಾಡ್ಬೇಕಂತ ಮಾಡಿದ್ದೀವಿ. ರೇಟ್ ಇದ್ದಿದ್ದ ಸಲುವಾಗಿ ಮಾರ್ಕೆಟ್ಗೆ ಹಾಕತ್ತಿದ್ದೀವಿ ರೈತರ. ಈ ಸೈಡ್ದೆಲ್ಲ ಕಿತ್ತ ಮಾರ್ಕೆಟಿಗೆ ಹಾಕಿದ್ದೀವ್ರಿ. ಈಗ ಇನ್ನು ಈ ಸೈಡ್ದೆಲ್ಲ ಐತಿ. ನೋಡ್ರಿ ಹೆಂಗೈತಿ ಕೊತ್ತಂಬರಿ. ಆದಷ್ಟು ಬೇಗ ಕೊತ್ತಂಬರಿ ಎಲ್ಲ ಮಾರ್ಕೆಟ್ಗೆ ಹಾಕಿ
ಕಬ್ಬ ಬೋದ್ ಏರ್ಸಿ ಬಿಡ್ತೀವಿ ರೀ. ಕೊತ್ತಂಬರಿ ಯಾವ ರೀತಿ ಬಂದೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಅದ ಕಬ್ಬ ಬಿಳಿ ಕಬ್ಬ ಹಚ್ಚಿದೀವಿ, ಪಾಸಟ್ ಕಬ್ಬ ಹಚ್ಚಿ 2.5-3 ತಿಂಗಳು ಆಗಾಕೆ ಬತ್ರಿ. ಕಬ್ಬ ಯಾವ ರೀತಿ ಬೆಳೆದೈತೆ ಅಂತ ಹೇಳ್ರಿ, ಚಲೋ ಬೆಳೆದೈತಿಲ್ಲ ಅಂತ ಹೇಳ್ರಿ. ನೋಡಿರಿ ಕೊತ್ತಂಬರಿ ಪ್ರತಿಯೊಂದು ಸಾಲಿನಾಗ ಯಾವ ರೀತಿ ಎಷ್ಟು ದಟ್ಟಂಗೆ ಹಾಕಿದೀವಿ. ತನಗಳಿಗೆ ಗೊಂಜಾಳ ಹಾಕಿದೆವು. ನೋಡಿದ್ರಲ್ಲ ರೈತ ಬಾಂಧವರೇ, ವಿಡಿಯೋ ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ. ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ.